ನಮಸ್ಕಾರ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು, ಅವರು ಸ್ವತಂತ್ರವಾಗಿ ಜೀವನವನ್ನ ನಡೆಸಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಒಂದಷ್ಟು ಯೋಜನೆಗಳನ್ನ ಜಾರಿಗೊಳಿಸ್ತಲೇ ಇರುತ್ತೆ. ಸೊ ಇವತ್ತು ನಾನು ಕೇಂದ್ರ ಸರ್ಕಾರ ಜಾರಿಗೊಳಿಸಿರ್ತಕ್ಕಂತ ಒಂದು 5 ಸ್ಕೀಮ್ಗಳ ಬಗ್ಗೆ, ಅಂದ್ರೆ 5 ಯೋಜನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ಯಾರ ಮೇಲೂ ಕೂಡ ಡಿಪೆಂಡ್ ಆಗದೆ ತಮ್ಮ ಜೀವನವನ್ನ, ತಮ್ಮ ಕುಟುಂಬದ ನಿರ್ವಹಣೆಯನ್ನ ಮಾಡಬೇಕು ಅಂತಂದ್ರೆ ಈ ಯೋಜನೆಗಳ ಸದುಪಯೋಗವನ್ನ ಪಡಿಸ್ಕೊಳ್ಬೇಕು. ಸೊ ಆ ಯೋಜನೆಗಳು ಯಾವುವು, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಹೇಗೆ ಅರ್ಜಿನ ಹಾಕ್ಬೇಕು, ಹೇಗೆ ಏನೆಲ್ಲ ಲಾಭಗಳು ಆ ಯೋಜನೆಯಿಂದ ಸಿಗ್ತಾ ಹೋಗುತ್ತೆ, ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಕರ್ನಾಟಕ ನ್ಯೂಸ್ ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಭಾರತದಲ್ಲಿ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ, ಶಿಕ್ಷಣ, ಆರೋಗ್ಯ ಮತ್ತು ಭದ್ರತೆಯನ್ನ ಹೆಚ್ಚಿಸುವ ಉದ್ದೇಶದಿಂದ ಸರ್ಕಾರ ಹಲವು ಕಲ್ಯಾಣ ಯೋಜನೆಗಳನ್ನ ಜಾರಿ ಮಾಡ್ತಲೇ ಇರುತ್ತೆ. ಈ ಯೋಜನೆಗಳು ಮಹಿಳೆಯರಿಗೆ ಆರ್ಥಿಕ ನೆರವು ನೀಡೋದಿರಬಹುದು, ಉದ್ಯೋಗಾವಕಾಶಗಳನ್ನ ಕೊಡೋದಿರಬಹುದು, ಆರೋಗ್ಯದ ಭದ್ರತೆ ಇರಬಹುದು, ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಂತಿರಬಹುದು. ಈ ಎಲ್ಲಾ ರೀತಿಯ ಒಂದಷ್ಟು ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಮಹಿಳೆಯರನ್ನ ಸದೃಢರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಪ್ರಮುಖವಾಗಿ ನಾನಿವತ್ತು 5 ಯೋಜನೆಗಳ ಬಗ್ಗೆ ಉಪಯುಕ್ತವಾಗುವಂತಹ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅದರಲ್ಲಿ ಮೊದಲಿಗೆ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ. ಸ್ನೇಹಿತರೆ, ಈ ಯೋಜನೆ ಬಂದು ಗರ್ಭಿಣಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಯೋಜನೆ. ಗರ್ಭಿಣಿ ಸ್ತ್ರೀಯರು ನಂತರ ಮಗು ಆದ್ಮೇಲೂ ಕೂಡ ಬಾಣಂತಿಯರು ಇರ್ತಾರಲ್ಲ, ಅಂದ್ರೆ ಹಾಲುಣಿಸ್ತಾ ಇರ್ತಾರಲ್ಲ, ಆ ತಾಯಿಯರಿಗೆ ಈ ಒಂದು ಯೋಜನೆಯ ಲಾಭ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. 18 ರಿಂದ 49 ವರ್ಷದ ಒಳಗಡೆ ಯಾರೆಲ್ಲ ಮಹಿಳೆಯರು ಗರ್ಭಿಣಿಯರು ಇರ್ತಾರೆ ಅಥವಾ ಹಾಲು ಉಣಿಸ್ತಾ ಇರ್ತಾರೆ, ಅಂದ್ರೆ ಬಾಣಂತಿಯರು ಇರ್ತಾರಲ್ಲ, ಆ ಒಂದು ಮಹಿಳೆಯರು ಈ ಒಂದು ಯೋಜನೆಯ ಅಡಿ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಈ ಯೋಜನೆಯ ಅಡಿ ಮಹಿಳೆಯರಿಗೆ 5,000 ರೂಪಾಯಿ ಆರ್ಥಿಕ ನೆರವು ಸಿಗತ್ತೆ. ಸೊ ನೀವು ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಇರುತ್ತಲ್ಲ, ಸೊ ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಹೋಗ್ಬಿಟ್ಟು ಕೂಡ ನೀವು ಅರ್ಜಿಯನ್ನ ಅವ್ರ ಮೂಲಕ ಸಲ್ಲಿಸಬಹುದು, ಅಥವಾ PMMVY ಅನ್ನೋ ಆನ್ಲೈನ್ ಪೋರ್ಟಲ್ ಅಲ್ಲೂ ಹೋಗ್ಬಿಟ್ಟು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈ ಯೋಜನೆಯ ಉದ್ದೇಶ ಮಹಿಳೆಯರ ಆರೋಗ್ಯ ಮತ್ತೆ ಮಗುವಿನ ಪೋಷಣೆಯ ಒಂದು ಉದ್ದೇಶವನ್ನ ಗಮನದಲ್ಲಿಟ್ಕೊಂಡು ಮಹಿಳೆಯರಿಗೆ ಆರ್ಥಿಕವಾಗಿ 5,000 ರೂಪಾಯಿ ಪ್ರೋತ್ಸಾಹ ಧನವನ್ನ ಸರ್ಕಾರದಿಂದ ಕೊಡಲಾಗುತ್ತೆ. ಮಾತೃವಂದನೆ ಯೋಜನೆ, ಇದರ ಸದುಪಯೋಗವನ್ನ ನೀವು ಕೂಡ ಪಡ್ಕೊಳ್ಬಹುದು. ಇನ್ನು ಉಜ್ವಲ ಯೋಜನೆ, ಬಡ ಕುಟುಂಬಗಳ ಮಹಿಳೆಯರಿಗೆ ಉಚಿತವಾಗಿ LPG ಸಂಪರ್ಕ ನೀಡುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದ್ದು, BPL ಕಾರ್ಡುದಾರರು ಯಾರಿರ್ತಾರಲ್ಲ ಆ ಮಹಿಳೆಯರು ಈ ಒಂದು ಯೋಜನೆಯ ಅಡಿಯಲ್ಲಿ ಅರ್ಜಿನ ಸಲ್ಲಿಸಬಹುದು. ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರಿ ಅಂತ ಹೇಳಿದ್ರೆ ಉಚಿತವಾಗಿ ಗ್ಯಾಸಿನ ಸಂಪರ್ಕದ ಜೊತೆಗೆ ಸಬ್ಸಿಡಿ ಸಿಲಿಂಡರ್ ಸಹ ದೊರೆಯುತ್ತೆ. ಸೊ LPG ಡಿಸ್ಟ್ರಿಬ್ಯೂಟರ್ ಅಥವಾ MYLPG.in ಈ ಪೋರ್ಟಲ್ಗೆ ನೀವು ಭೇಟಿಯನ್ನ ಕೊಟ್ಟು ಅರ್ಜಿಯನ್ನ ಸಲ್ಲಿಸಬಹುದು, ಅಥವಾ ಸಿಲಿಂಡರ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಅವ್ರನ್ನ ಕೂಡ ಕೇಳ್ಕೊಂಡ್ರೆ ಅವರು ಕೂಡ ಈ ಯೋಜನೆ ಬಗ್ಗೆ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ ನಿಮ್ಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಹೆಲ್ಪ್ ಅನ್ನ ಮಾಡ್ತಾರೆ. ಸೊ ಅದ್ರ ಮೂಲಕ ಹೋಗ್ಬಿಟ್ಟು ನೀವು ಅರ್ಜಿನ ಹಾಕಬಹುದು. ಮಹಿಳೆಯರು ಆರೋಗ್ಯಕರ ಅಡಿಗೆ ಪದ್ಧತಿನ ರೂಢಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಉಚಿತವಾಗಿ ಉಜ್ವಲ ಯೋಜನೆಯ ಅಡಿಯಲ್ಲಿ LPG ಸಿಲಿಂಡರ್ ಅನ್ನ ಕೊಡ್ತಾರೆ. ಸಬ್ಸಿಡಿ ದರದಲ್ಲಿ ನಿಮಗೆ ಈ ಒಂದು ಸಿಲಿಂಡರ್ ಅನ್ನ ಕೊಡೋದ್ರ ಜೊತೆಗೆ ಗ್ಯಾಸಿನ ಸಂಪರ್ಕವನ್ನ ಕೂಡ ಕೊಡ್ತಾ ಹೋಗ್ತಾರೆ. ಸೊ ಟ್ರೈ ಮಾಡಿ. ಇನ್ನು ಮುದ್ರಾ ಯೋಜನೆ, ಸಣ್ಣ ವ್ಯಾಪಾರ ಆರಂಭಿಸ್ಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಮಹಿಳಾ ಉದ್ಯಮಿಗಳು ಯಾರಿರ್ತಾರಲ್ಲ, ಮನೆಯಲ್ಲೇ ಕೂತ್ಕೊಂಡು ಏನ್ ಮಾಡ್ಲಿ, ಸಣ್ಣ ಪುಟ್ಟದಾಗ ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ನಮ್ ಕುಟುಂಬ ನೋಡಿದ್ರೆ ಹಿಂಗಿದೆ, ನಾವು ಕೂಡ ಸ್ಟಾರ್ಟ್ಅಪ್ ಆಗ್ಬೇಕು ಅಂತಕ್ಕಂಥವ್ರು ಸ್ವಲ್ಪ ಹೋಪ್ ಅನ್ನ ಇಟ್ಕೊಂಡಿರ್ತಕ್ಕಂಥ ಮಹಿಳೆಯರು ಇರ್ತಾರಲ್ಲ, ಅಂತಹ ಮಹಿಳೆಯರಿಗೆ ಈ ಒಂದು ಮುದ್ರಾ ಯೋಜನೆ ಬಹಳ ಮುಖ್ಯವಾದಂತಹ ಗುರಿಯನ್ನ ಸಾಧಿಸಲಿಕ್ಕೆ ಹೆಲ್ಪ್ ಅನ್ನ ಮಾಡುತ್ತೆ. ಸೊ ಇದರಲ್ಲಿ ಮಹಿಳೆಯರು ಏನೋ ಗ್ಯಾರಂಟಿಗಳಿದೆ, ಅಂದ್ರೆ ಯಾವುದೇ ರೀತಿಯ ಏನ್ ಹೇಳ್ತಾರೆ, ಇವಾಗ ಏನಾದ್ರೂ ಒಂದು ಲೋನ್ ತಗೊಳ್ಬೇಕು ಅಂತ ಹೇಳಿದ್ರೆ ನಾವು ಶ್ಯೂರಿಟಿಯನ್ನ ಕೊಡ್ಬೇಕಾಗತ್ತೆ. ಸೊ ಇವರು ಶ್ಯೂರಿಟಿನೂ ಕೂಡ ಕೇಳೋದಿಲ್ಲ, ಯಾವುದೇ ಗ್ಯಾರಂಟಿಗಳಿಲ್ದೇನೆ 10 ಲಕ್ಷ ರೂಪಾಯಿಗಳವರೆಗೂ ಕೂಡ ಇವರು ಸಾಲ ಸೌಲಭ್ಯವನ್ನ ಕಲ್ಪಿಸ್ತಾರೆ. ಇದರಿಂದ ನೀವು ಸ್ವಂತ ಉದ್ಯಮವನ್ನು ಕೂಡ ಆರಂಭ ಮಾಡಬಹುದು, ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬೆಳೆಯಬಹುದು. ಸೊ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಸಮೀಪದ ಬ್ಯಾಂಕ್ ಅಥವಾ mudra.org.in ಪೋರ್ಟಲ್ಗೆ ಭೇಟಿ ಕೊಡಬಹುದು. ಇನ್ನು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ, ಇದು ಕೊನೆಯ ಯೋಜನೆ. SC ST ಮಹಿಳೆಯರು ಮತ್ತು
ಈ ಒಂದು ಯೋಜನೆಗೆ ಯಾರು ಅರ್ಹರಪ್ಪ ಅಂತ ಹೇಳಿದ್ರೆ SC ST ಮಹಿಳೆಯರು ಮಾತ್ರ. ಅವರು ಉದ್ಯಮವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಇದ್ರಡಿ ನಿಮ್ಗೆ 10 ಲಕ್ಷದಿಂದ 1 ಕೋಟಿವರೆಗೂ ಕೂಡ ಸಾಲ ಸೌಲಭ್ಯವನ್ನ ಕೊಡ್ತಾರೆ, ಕೇವಲ SC ST ಮಹಿಳೆಯರಿಗೆ ಮಾತ್ರ. ಜೊತೆಗೆ ಉದ್ಯಮವನ್ನ ನೀವು ಯಾವ ಉದ್ಯಮವನ್ನ ಆರಂಭ ಮಾಡಬೇಕು ಅನ್ಕೊಂಡಿರ್ತೀರಲ್ಲ ಅದಕ್ಕೆ ತರಬೇತಿನೂ ಕೊಡ್ತಾರೆ, ಮಾರ್ಗದರ್ಶನವನ್ನು ಸಹ ಕೊಡ್ತಾರೆ. ಸೊ ನೀವು ಕೂಡ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ standupmitra.in ಪೋರ್ಟಲ್ಗೆ ಭೇಟಿಯನ್ನ ಕೊಡಬಹುದು, ಅಥವಾ ನಿಮ್ಮ ಸಮೀಪದ ಬ್ಯಾಂಕ್ ಯಾವ್ದಿರುತ್ತೆ ಆ ಬ್ಯಾಂಕಿಗೆ ಹೋಗ್ಬಿಟ್ಟು ಹಿಂಗೆ ಯಾವ್ದಾದ್ರು ಒಂದು ಉದ್ಯಮವನ್ನ ಆರಂಭ ಮಾಡಬೇಕು ಅನ್ಕೊಂಡಿದೀನಿ, ಇದಕ್ಕೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿ ಏನೋ ನಮ್ಗೆ ದುಡ್ಡನ್ನ ಕೊಡ್ತಾರಂತಲ್ಲ ಅದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ಅವರು ಕೂಡ ಹೇಳಿ ಅರ್ಜಿಯನ್ನ ಸಲ್ಲಿಸ್ಕೊಡ್ತಾರೆ. ಇನ್ನು ಬೇಟಿ ಬಚಾವೋ ಬೇಟಿ ಪಡಾವೋ, ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹುಡುಗಿಯರ ಶಿಕ್ಷಣ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗ್ತಾ ಇದೆ ಬರ್ತಾ ಬರ್ತಾ. ಸೊ ಮಹಿಳೆಯರ ಒಂದು ಅಥವಾ ಹೆಣ್ಮಕ್ಳ ಭವಿಷ್ಯವನ್ನ ಭದ್ರತೆಯ ಬುನಾದಿಯನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಇದರಲ್ಲಿ 0ಯಿಂದ ಅಂದ್ರೆ ಈಗ ತಾನೇ ಹುಟ್ಟಿದ ಮಗುವಿನಿಂದ 18 ವರ್ಷದೊಳಗಿನ ಹುಡುಗಿಯರು ಯಾರಿರ್ತಾರಲ್ಲ ಇದರ ಅಡಿಯಲ್ಲಿ ಪ್ರಯೋಜನವನ್ನ ಪಡ್ಕೊಳ್ಬಹುದು. ವಿದ್ಯಾರ್ಥಿ ವೇತನ ಸಿಗುತ್ತೆ, ಶಾಲಾ ಶುಲ್ಕದ ನೆರವು ಸಿಗುತ್ತೆ, ಬೈಸಿಕಲ್ ವಿತರಣೆ ಮಾಡ್ತಾರೆ, ಜಾಗೃತಿ ಅಭಿಯಾನಗಳನ್ನ ಮಾಡ್ತಾರೆ, ಇದೆಲ್ಲದರಲ್ಲೂ ಕೂಡ ನೀವು ಭಾಗವಹಿಸಬಹುದು. ಸೊ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಹೋಗಬಹುದು ಅಥವಾ ಬೇಟಿ ಬಚಾವ್ .government.in ಈ ಒಂದು ಪೋರ್ಟಲ್ ಅನ್ನ ಬಳಸಿಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ನಲ್ಲಿ ಹುಡುಗಿಯರ ಹೆಣ್ಮಕ್ಳು ಯಾರಿರ್ತಾರಲ್ಲ ಅವರ ಶಿಕ್ಷಣ ಮತ್ತೆ ಸುರಕ್ಷತೆಯನ್ನು ಪ್ರೋತ್ಸಾಹಿಸೋದೇ ಈ ಒಂದು ಯೋಜನೆಯ ಉದ್ದೇಶ ಆಗಿರುತ್ತೆ. ಸೊ ಇದಿಷ್ಟು ನಾನು ತಿಳಿಸ್ಕೊಡ್ತಕ್ಕಂಥ 5 ಯೋಜನೆಯ ಮಾಹಿತಿಗಳು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಪೋರ್ಟಲ್ಗಳ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ, ಅದ್ರ ಒಳಗಡೆ ಹೋದ್ರೆ ನಿಮ್ಗೆ ಇನ್ನೊಂದಷ್ಟು ಮಾಹಿತಿ ಸಿಗುತ್ತೆ, ಅಥವಾ ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಹೋದ್ರೂ ಕೂಡ ಸಾಕಷ್ಟು ಮಾಹಿತಿ ಸಿಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.